ಮೊದಲನೆಯ ಪ್ರಶ್ನೆ, ಯಾವ ಸೊಪ್ಪು ಮಕ್ಕಳಿಗೆ ತುಂಬ ಒಳ್ಳೆಯದ್ದು? ಎ ನುಗ್ಗೆ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ದಂಟು ಸೊಪ್ಪು, ಡಿ ಮೆಂತ್ಯ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಂತ್ಯ ಸೊಪ್ಪು. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಅತಿದೊಡ್ಡ ಮಿಲಿಟರಿ ಪ್ರಶಸ್ತಿ ಯಾವುದು? ಎ ಪದ್ಮಶ್ರೀ, ಬಿ ಪರಮವೀರ ಪ್ರಶಸ್ತಿ, ಡಿ ಪದ್ಮವಿಭೂಷಣ, ಡಿ ಅಶೋಕ ಚಕ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರಮವೀರ ಪ್ರಶಸ್ತಿ. ಮೂರನೆಯ ಪ್ರಶ್ನೆ, ಹೆಚ್ಚು ದಿನ ಇಟ್ಟರೂ ಯಾವ ತರಕಾರಿ ಬೇಗ ಕೆಡುವುದಿಲ್ಲ? ಎ ಸಿಹಿ ಕುಂಬಳಕಾಯಿ, ಬಿ ಬೆಳ್ಳುಳ್ಳಿ, ಸಿ ಕ್ಯಾರೆಟ್, ಡಿ ಬೀಟ್ರೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಹಿ ಕುಂಬಳಕಾಯಿ. ನಾಲ್ಕನೆಯ ಪ್ರಶ್ನೆ, ಲೈಫ್ ಬಾಯ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ ಕೊರಿಯಾ, ಬಿ ಅಮೇರಿಕಾ, ಸಿ ಜಪಾನ್, ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್. ಐದನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ ತುಂಬ ಕಡಿಮೆ ಇದೆ? ಎ ಕೇರಳ ರಾಜ್ಯದಲ್ಲಿ, ಬಿ ಸಿಕ್ಕಿಂನಲ್ಲಿ, ಸಿ ಜಪಾನಿನಲ್ಲಿ, ಡಿ ನಮ್ಮ ಕರ್ನಾಟಕದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂನಲ್ಲಿ. ಆರನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ದೊಡ್ಡ ಬಸ್ ನಿಲ್ದಾಣ ಕಂಡುಬರುತ್ತದೆ? ಎ ಕೇರಳ ರಾಜ್ಯದಲ್ಲಿ, ಬಿ ಸಿಕ್ಕಿಂನಲ್ಲಿ, ಸಿ ಜಪಾನಿನಲ್ಲಿ, ಡಿ ತಮಿಳುನಾಡಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡಿನಲ್ಲಿ. ಏಳನೆಯ ಪ್ರಶ್ನೆ, ಗಜ ಎಂದರೆ ಯಾವ ಪ್ರಾಣಿಯನ್ನ ಕರೆಯುತ್ತಾರೆ? ಎ ಹುಲಿಯನ್ನ, ಬಿ ಸಿಂಹವನ್ನ, ಸಿ ಆನೆಯನ್ನ, ಡಿ ಕರಡಿಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ಎಂಟನೆಯ ಪ್ರಶ್ನೆ, ಕೋಳಿಯ ಯಾವ ಭಾಗ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ? ಎ ಕಾಲಿನ ಭಾಗ, ಬಿ ತೊಡೆ ಭಾಗ, ಸಿ ಕುತ್ತಿಗೆಯ ಭಾಗ, ಡಿ ಲಿವರ್ ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆ ಭಾಗ. ಒಂಬತ್ತನೆಯ ಪ್ರಶ್ನೆ, ಹುಲಿ ಗಣತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? ಎ 5 ವರ್ಷಕ್ಕೊಮ್ಮೆ, ಬಿ 8 ವರ್ಷಕ್ಕೊಮ್ಮೆ, ಸಿ 6 ವರ್ಷಕ್ಕೊಮ್ಮೆ, ಡಿ 1 ವರ್ಷಕ್ಕೊಮ್ಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5 ವರ್ಷಕ್ಕೊಮ್ಮೆ. ಹತ್ತನೆಯ ಪ್ರಶ್ನೆ, ತಮಿಳಿನಲ್ಲಿ ಸೂಪರ್ ಸ್ಟಾರ್ ಎಂದು ಯಾರನ್ನ ಕರೆಯುತ್ತಾರೆ? ಎ ರಜನಿಕಾಂತ್, ಬಿ ಕಮಲ್ ಹಾಸನ್, ಸಿ ವಿಜಯ್, ಡಿ ಸೂರ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಜನಿಕಾಂತ್. 11ನೆಯ ಪ್ರಶ್ನೆ, ಯಾವ ಎಲೆ ಜೀರ್ಣಕ್ರಿಯೆಗೆ ತುಂಬ ಉತ್ತಮ? ಎ ಪುದೀನ ಎಲೆ, ಬಿ ತುಳಸಿ ಎಲೆ, ಸಿ ನುಗ್ಗೆ ಸೊಪ್ಪು, ಡಿ ಕರಿಬೇವಿನ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪುದೀನ ಎಲೆ. 12ನೆಯ ಪ್ರಶ್ನೆ, ಬೆಕ್ಕು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ ರಷ್ಯಾ, ಬಿ ನಾರ್ವೆ, ಸಿ ಅಮೇರಿಕಾ, ಡಿ ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ. 13ನೆಯ ಪ್ರಶ್ನೆ, ನೀರಿನೊಳಗೆ ಮೆಟ್ರೋ ರೈಲು ಯಾವ ರಾಜ್ಯದಲ್ಲಿ ಚಲಿಸುತ್ತದೆ?
ಎ ನವದೆಹಲಿಯಲ್ಲಿ, ಬಿ ಚೆನ್ನೈನಲ್ಲಿ, ಸಿ ಕೋಲ್ಕತ್ತಾದಲ್ಲಿ, ಡಿ ಹೈದರಾಬಾದ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿಯಲ್ಲಿ. 14ನೆಯ ಪ್ರಶ್ನೆ, ಭಾರತದ ಅತಿದೊಡ್ಡ ಬ್ಯಾಂಕ್ ಎಂದು ಯಾವುದನ್ನು ಕರೆಯುತ್ತಾರೆ? ಎ ICICI, ಬಿ SBI, ಸಿ RBI, ಡಿ HDFC. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ SBI. 15ನೆಯ ಪ್ರಶ್ನೆ, ಮನೆ ಮುಂದೆ ತುಂಬೆ ಗಿಡ ನೆಡುವುದರಿಂದ ಏನು ಉಪಯೋಗ? ಎ ಸಂಪತ್ತು ವೃದ್ಧಿ, ಬಿ ಕೆಟ್ಟ ದೃಷ್ಟಿ ನಿವಾರಣೆ, ಸಿ ಮನೆಯಲ್ಲಿ ನೆಮ್ಮದಿ ಸಿಗುತ್ತದೆ, ಡಿ ಲಕ್ಷ್ಮಿಯ ಆಗಮನ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಸಂಪತ್ತು ವೃದ್ಧಿ, ಕೆಟ್ಟ ದೃಷ್ಟಿ ನಿವಾರಣೆ, ಮನೆಯಲ್ಲಿ ನೆಮ್ಮದಿ ಮತ್ತು ಲಕ್ಷ್ಮಿ ಆಗಮನ. ಹೌದು ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.